ಮಾರ್ಚ್ 18 ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು. ಇಂದಿನ ಶುಭ ಸಂದೇಶ ಪಾಪಗಳ ಕಳೆಯನ್ನು ತೆಗೆಯುವುದು, ಸೋಚಿಲ್ ಡಿಕ್ಸನ್ ಅವರಿಂದ. ಇಂದಿನ ಸತ್ಯವೇದದ ಭಾಗ 1 ಯೋಹಾನ ಅಧ್ಯಾಯ 1 ವಚನ 5ರಿಂದ ಅಧ್ಯಾಯ 2 ವಚನ 2ರವರೆಗೆ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆಯಿಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಮುಖ್ಯ ವಚನ: ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. 1 ಯೋಹಾನ ಅಧ್ಯಾಯ 1 ವಚನ 9. ನಮ್ಮ ಮುಖಮಂಟಪದ ಬಳಿ ತೋಟದ ಮೆದುಗೊಳವೆ ಪಕ್ಕದಲ್ಲಿ ಚಿಗುರು ಮೊಳಕೆಯೊಡೆಯುವುದನ್ನು ನಾನು ಗಮನಿಸಿದಾಗ ನಿರುಪದ್ರವವೆಂದು ತೋರುವ ಕಳೆಯನ್ನು ನಿರ್ಲಕ್ಷಿಸಿದೆನು. ಸ್ವಲ್ಪ ಕಳೆ ನಮ್ಮ ಹುಲ್ಲು ಹಾಸಿಗೆ ಹೇಗೆ ಹಾನಿ ಮಾಡುತ್ತದೆ? ಆದರೆ ವಾರಗಳು ಕಳೆದಂತೆ ಆ ನಿರುಪದ್ರವವು ಚಿಕ್ಕ ಪೊದೆಯ ಗಾತ್ರಕ್ಕೆ ಬೆಳೆದು ನಮ್ಮ ಅಂಗಳವನ್ನು ಆಕ್ರಮಿಸಲು ಪ್ರಾರಂಭಿಸಿತು. ಅದರ ದಾರಿ ತಪ್ಪಿ ಕಾಂಡಗಳು ನಮ್ಮ ನಡಿಗೆ ದಾರಿಯ ಒಂದು ಭಾಗದಲ್ಲಿ ಕಮಾನುಗಳಾಗಿ ಮತ್ತು ಇತರ ಪ್ರದೇಶಗಳಲ್ಲಿ ಮೊಳಕೆಯೊಡೆದವು. ಅದರ ವಿನಾಶಕಾರಿ ಅಸ್ತಿತ್ವವನ್ನು ಒಪ್ಪಿಕೊಂಡು ಕಾಡು ಕಳೆಗಳನ್ನು ಬೇರು ಸಮೇತ ಅಗೆಯಲು ಮತ್ತು ನಂತರ ಕಳೆನಾಶಕದಿಂದ ನಮ್ಮ ಅಂಗಳವನ್ನು ರಕ್ಷಿಸಲು ನನಗೆ ಸಹಾಯ ಮಾಡಲು ನಾನು ನನ್ನ ಗಂಡನನ್ನು ಕೇಳಿದೆನು. ನಾವು ಆತನ ಉಪಸ್ಥಿತಿಯನ್ನು ನಿರ್ಲಕ್ಷಿಸಿದಾಗ ಅಥವಾ ನಿರಾಕರಿಸಿದಾಗ ಪಾಪವು ಅನಗತ್ಯ ಬೆಳವಣಿಗೆಯಂತೆ ನಮ್ಮ ಜೀವನವನ್ನು ಆಕ್ರಮಿಸಬಹುದು ಮತ್ತು ನಮ್ಮ ವೈಯಕ್ತಿಕ ಜಾಗವನ್ನು ಕತ್ತಲೆಗೊಳಿಸಬಹುದು. ನಮ್ಮ ಪಾಪರಹಿತ ದೇವರಲ್ಲಿ ಕತ್ತಲೆಯಿಲ್ಲ. ಎಲ್ಲ ಆತನ ಮಕ್ಕಳಂತೆ ನಾವು ಪಾಪಗಳನ್ನು ಎದುರಿಸಲು ಸಜ್ಜುಗೊಂಡಿದ್ದೇವೆ ಮತ್ತು ಆವೇಶವನ್ನು ಹೊಂದಿದ್ದೇವೆ. ಆದದರಿಂದ ನಾವು ಆತನು ಬೆಳಕಿನಲ್ಲಿರುವಂತೆ ಬೆಳಕಿನಲ್ಲಿ ನಡೆಯಬಹುದು. ತಪ್ಪೊಪ್ಪಿಗೆ ಮತ್ತು ಪಶ್ಚಾತ್ತಾಪದ ಮೂಲಕ ನಾವು ಕ್ಷಮೆ ಮತ್ತು ಪಾಪದಿಂದ ಸ್ವಾತಂತ್ರ್ಯವನ್ನು ಅನುಭವಿಸುತ್ತೇವೆ. ಏಕೆಂದರೆ ನಮಗೆ ಯೇಸು ಎಂಬ ಒಬ್ಬ ಮಹಾವಕೀಲನಿದ್ದಾನೆ. ಆತನು ನಮ್ಮ ಪಾಪಗಳಿಗೆ ಆತನ ಜೀವರಕ್ಷಣೆಗೆ ಮತ್ತು ನಮ್ಮ ಪಾಪಗಳಿಗೆ ಮಾತ್ರವಲ್ಲದೆ ಇಡೀ ಪ್ರಪಂಚದ ಪಾಪಗಳಿಗಾಗಿ ಅಂತಿಮ ಬೆಲೆಯನ್ನು ಮನಪೂರ್ವಕವಾಗಿ ಪಾವತಿಸಿದನು. ನಮ್ಮ ಪಾಪವನ್ನು ದೇವರು ನಮ್ಮ ಗಮನಕ್ಕೆ ತಂದಾಗ ನಾವು ನಿರಾಕರಣೆ, ತಪ್ಪಿಸಿಕೊಳ್ಳುವಿಕೆ ಅಥವಾ ಜವಾಬ್ದಾರಿಯ ವಿಚಲನವನ್ನು ಆಯ್ಕೆ ಮಾಡಬಹುದು. ಆದರೆ ನಾವು ತಪ್ಪೊಪ್ಪಿಕೊಂಡಾಗ ಮತ್ತು ಪಶ್ಚಾತ್ತಾಪ ಪಟ್ಟಾಗ ಆತನು ಮತ್ತು ಇತರರೊಂದಿಗೆ ನಮ್ಮ ಸಂಬಂಧಗಳಿಗೆ
ಹಾನಿ ಮಾಡುವ ಪಾಪಗಳನ್ನು ಆತನು ತೆಗೆದುಹಾಕುತ್ತಾನೆ. ನಿಮ್ಮ ಪಾಪಗಳು ದೇವರ ವಿರುದ್ಧದ ಅಪರಾಧಗಳೆಂದು ತಿಳಿಯುವುದರಿಂದ ಪಶ್ಚಾತ್ತಾಪದ ಬಗ್ಗೆ ಅದು ನಿಮ್ಮ ದೃಷ್ಟಿಕೋನವನ್ನು ಹೇಗೆ ಬದಲಾಯಿಸುತ್ತದೆ? ಯಾವ ಪಾಪಗಳು ಬೇರೂರಿವೆ ಮತ್ತು ನಿಮ್ಮ ಜೀವನದಿಂದ ಕಳೆ ತೆಗೆಯಬೇಕಾಗಿದೆ? ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆಯೇ, ದಯವಿಟ್ಟು ನನ್ನ ಜೀವಿತದಿಂದ ಪಾಪಗಳನ್ನು ತೆಗೆದುಹಾಕಿರಿ. ಇದರಿಂದ ನಾನು ನಿಮಗೆ ಮತ್ತು ಇತರರಿಗೆ ಹತ್ತಿರವಾಗುತ್ತೇನೆ. ಆಮೇನ್.